ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಬಹಳ ದಿನದಿಂದ ನೀವು ಕನಸನ್ನು ಕಾಣ್ತಾ ಇದ್ದೀರಿ, ಶಿಕ್ಷಕ ವೃತ್ತಿಯನ್ನು ಪಡೀಲೇಬೇಕು ಅಂತ. ಆ ನಿಟ್ಟಿನಲ್ಲಿ ಸರ್ಕಾರ 10,000 ಹುದ್ದೆಗಳ ಒಂದು ಬೃಹತ್ ನೇಮಕಾತಿಯನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದೆ. ಆ ಒಂದು ಸಿದ್ಧತೆ ನಿಮ್ದು ಹೇಗಿರಬೇಕಪ್ಪ ಅಂದರೆ, ಈಗಲಿಂದನೇ ನೀವು ಆ ಒಂದು ಕೋರ್ಸಿಗೆ ರಿಲೇಟೆಡ್ ಆದಂತಹ ಒಂದು ಸಿಲೆಬಸ್ಸನ್ನು ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಪೂರಕವಾದಂತೆ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನಾವು ನಿಮಗೆ ಹಲವಾರು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಈ ಒಂದು ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಆಗಿರ್ಬೋದು, ಸಬ್ಜೆಕ್ಟ್ ರಿಲೇಟೆಡ್ ಕಾನ್ಸೆಪ್ಟ್ ಆಗಿರ್ಬೋದು, ಅಥವಾ ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ನಾವು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ GPSTR ಎಕ್ಸಾಮ್ ನಡೆದಿತ್ತು. ಓಕೆ, ಆ GPSTR ಎಕ್ಸಾಮಲ್ಲಿ ಪೇಪರ್ ಫಸ್ಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ 2022, 2019, 2017 ಮತ್ತು 2015. ಸೊ ಈ ಒಂದು ಪೇಪರಲ್ಲಿ ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಿದ್ದ. ಹಾಗಾದರೆ ಆ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆಗಳು ಹೇಗಿದ್ವು, ಆ ಕ್ವಶನ್ಸ್ಗಳನ್ನು ನಾವು ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡೋಣ. ಹಾಗೆ ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹೊಸ ಬ್ಯಾಚನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. GPSTR, HSTRಗೆ ಸಂಬಂಧಪಟ್ಟಂತೆ ಈ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ನ್ಯೂ ಬ್ಯಾಚಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸೊ ಇದುವರೆಗೆ ಆಗಿರುವಂತಹ ನೋಟಿಫಿಕೇಷನಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ಪಡೆದಂತಹ ಒಂದು ಸಂಸ್ಥೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಸೊ ನೀವು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೋಬೋದು. ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ, ಪ್ರತಿದಿನನೂ ಕೂಡ ನಾವು ವೀಡಿಯೋಸನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಏನೇ ಅಪ್ಡೇಟ್ ಇದ್ರೂ ಕೂಡ ಆ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 9071673832 ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಹಾಗೆ ಈ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ತಂಡದ ವತಿಯಿಂದ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸಸ್ಸು ಯಾವುದ್ರ ಬಗ್ಗೆ ಇರತ್ತಪ್ಪ ಅಂದರೆ, ನೋಡಿ ಸ್ನೇಹಿತರೆ, GPSTR ಮತ್ತು HSTR. ಆ GPSTR ಮತ್ತು HSTR ಅಲ್ಲಿ ಮ್ಯಾಥಮೆಟಿಕಲ್ ಸೈನ್ಸ್ ಬಗ್ಗೆ ಇರುತ್ತೆ. ಹಾಗೆ ಸೋಷಿಯಲ್ ಸೈನ್ಸ್ ಬಗ್ಗೆನೂ ಕೂಡ ಆ ಒಂದು ಆ್ಯಪಲ್ಲಿ ನಾವು ವೀಡಿಯೋಸ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ನೀವು ಯಾವುದಾದ್ರು ಕೋರ್ಸನ್ನು ಪರ್ಚೇಸ್ ಮಾಡ್ಕೋಬೋದು. ಹೇಗೆ ಪರ್ಚೇಸ್ ಮಾಡೋದು ಅದನ್ನು, ಅದರ ಬಗ್ಗೆ ಡೆಮೋ ವೀಡಿಯೋಸನ್ನು ನೋಡೋದು ಹೇಗಪ್ಪ ಅಂದರೆ, ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಫ್ರೀ ವೀಡಿಯೋಸ್ಗಳು ಸಿಗ್ತವೆ. ನಿಮಗೆ ಯಾವ ಕೋರ್ಸ್ ಇರಬೇಕೋ, GPSTR ಬೇಕೋ ಅಥವಾ HSTR ಬೇಕೋ, ಅಲ್ಲಿ ಹೋಗಿ ನೀವು ಫ್ರೀ ವೀಡಿಯೋಸ್ಗಳು ಸಿಗ್ತವೆ. ವೀಡಿಯೋಸನ್ನು ನೋಡಿ ನಿಮಗೆ ಅದು ಲೈಕ್ ಆದರೆ ನೀವು ಪರ್ಚೇಸನ್ನು ಮಾಡ್ಕೋಬೋದು. ನಾವು ಪ್ರತಿನಿತ್ಯನೂ ಕೂಡ ವೀಡಿಯೋಸನ್ನು ಮಾಡಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಅದು ಚಾಪ್ಟರ್ ವೈಸಲ್ಲಿ ಸಿಗ್ತಾ ಹೋಗುತ್ತೆ. ನಿಮಗೆ ಯಾವುದೇ ಕಾನ್ಸೆಪ್ಟ್ ಮಿಸ್ ಆಗಲ್ಲ. ಏನು ಹಳೆ ಸಿಲೆಬಸ್ ಪ್ಯಾಟ್ರನ್ ಇರುತ್ತೋ ಅಷ್ಟು ಮಾಹಿತಿಯನ್ನು ನಿಮಗೆ ವಿಡಿಯೋ ಮೂಲಕ ನಾವು ಕೊಡ್ತೀವಿ. ಅದರ ಜೊತೆಗೆ ನೋಟ್ಸು ಸಿಗುತ್ತೆ. ಮತ್ತು ವೀಕ್ಲಿ ಒನ್ಸ್ ನಿಮಗೆ ಲೈವ್ ಕ್ಲಾಸಿಗೆ ಬಂದು ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಸೊಲ್ಯೂಷನ್ ಕೊಡ್ತೀವಿ. ಅದರ ಜೊತೆಗೆ ಸ್ನೇಹಿತರೆ ನೋಡಿ, PSI ಮಾರ್ಗದರ್ಶಿ ಅಂತ ಆ್ಯಪನ್ನು ಲಾಂಚ್ ಮಾಡಿದ್ದೀವಿ. ಇಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡು ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ PDO ಎಕ್ಸಾಮ್ ಆಗಿರ್ಬೋದು, ಲ್ಯಾಂಡ್ ಸರ್ವೆ ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ಮತ್ತು ಬೀಟ್ ಫಾರೆಸ್ಟರ್. ಸೊ ಈ ಕೋರ್ಸಿಗೂ ಕೂಡ ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಆ್ಯಪ್ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ರಿ. ಓಕೆ ಸ್ನೇಹಿತರೆ, ಹಾಗಾದರೆ ಈ GPSTR ಎಕ್ಸಾಮಲ್ಲಿ ಪೇಪರ್ ಫಸ್ಟಲ್ಲಿ ಕೇಳಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈಗ ನೋಡ್ತಾ ಹೋಗೋಣ. ಆ ಪ್ರಶ್ನೆಗಳು ಯಾವ್ಯಾವುದಿದ್ದಾವೆ ಅಂತ. ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಸ್ನೇಹಿತರೆ, ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ನೋಡಿ, ಬಿಳಿಯ ಕ್ರಾಂತಿ ಅಂತ ಇದೆ, ಹಾಲು ಅಂತ ಇದೆ. ಹಸಿರು ಕ್ರಾಂತಿ ಕೃಷಿ, ನೀಲಿ ಕ್ರಾಂತಿ ಮೀನು, ಕೆಂಪು ಕ್ರಾಂತಿ ಉಣ್ಣೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡಿದಾಗ ನೋಡಿ, ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲದ್ದು ಅಂತ ಕೊಟ್ಟಿದ್ದಾನೆ. 3 ಸರಿ ಇದ್ದಾವೆ, 1 ತಪ್ಪಿದೆ ಅಂತ. ಹಾಗಾದರೆ ಆ 3 ಸರಿ ಯಾವುದು ನೋಡಿ, ಬಿಳಿಯ ಕ್ರಾಂತಿ ಸಂಬಂಧಿಸಿರೋದು ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಬೇಕು, ವೈಟ್ ರೆವಲ್ಯೂಷನ್, ಮಿಲ್ಕ್ ಪ್ರೊಡಕ್ಷನ್ ಅಂತ ಕರೆಯೋದು.
ಹಸಿರು ಕ್ರಾಂತಿ ಕೃಷಿ ಉತ್ಪನ್ನಗಳನ್ನು ಹೆಚ್ಚಿಗೆ ಮಾಡುವಂಥದ್ದು, ಇದು ಗ್ರೀನ್ ರೆವಲ್ಯೂಷನ್ ಆಗಿರುತ್ತೆ, ಅಗ್ರಿಕಲ್ಚರ್ ಪ್ರೊಡಕ್ಷನ್. ನೀಲಿ ಕ್ರಾಂತಿ ಮೀನಿನ ಉತ್ಪನ್ನವನ್ನು ಹೆಚ್ಚಿಗೆ ಮಾಡುವಂಥದ್ದು, ಇದು ಫಿಶರಿ ಆರ್ ಅಕ್ವಾಕಲ್ಚರಿಗೆ ಸಂಬಂಧಪಟ್ಟಂತೆ ನೋಡ್ತೀವಿ. ನೀಲಿ ಕ್ರಾಂತಿ ಮೀನು ಸರಿ ಇದೆ. ಬ್ಲೂ ರೆವಲ್ಯೂಷನ್. ರೆಡ್ ರೆವಲ್ಯೂಷನ್ ಇದೆಯಲ್ಲ, ಇದು ಉಣ್ಣೆ ಅಂತ ಇದೆ, ಇದು ತಪ್ಪಾಗಿರೋದು. ಇದು ಉಣ್ಣೆ ಅಲ್ಲ. ಯಾವುದಕ್ಕೆ ಸಂಬಂಧಿಸಿದಪ್ಪ ಅಂದರೆ ಟೊಮೊಟೊ ಮತ್ತು ಮಾಂಸದ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋದು. ಯಾವುದು? ಟೊಮೊಟೊ ಮತ್ತು ಮಾಂಸದ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋದಕ್ಕೆ ಯಾವ ರೆವಲ್ಯೂಷನನ್ನು ಕೈಗೊಂಡಿದ್ವು ಅಂದರೆ ಅದು ರೆಡ್ ರೆವಲ್ಯೂಷನ್ ಆಗಿರುತ್ತೆ. ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಈ 4ನೇದು ಸರಿಯಾಗಿರುವಂಥ ಉತ್ತರವಾಗಿರುತ್ತೆ, ಅಂದರೆ ತಪ್ಪು ಹೇಳಿಕೆ ಆಗಿರುತ್ತೆ. ಅವು 3 ಕೂಡ ಸರಿ ಹೇಳಿಕೆ ಆಗಿರುತ್ತೆ. ನೋಡಿ, ಇದು ಭಾರತದ ಭೂಗೋಳದಲ್ಲಿ ಕೇಳಿರುವಂತಹ ಪ್ರಶ್ನೆ. ಎಲ್ಲಿದೆ ಇದು? ಭಾರತದ ಒಂದು ಭೂಗೋಳದಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್. ಕ್ಲಿಯರಾ? ಸೊ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂಥದ್ದು ಈ ಒಂದು ಕಾನ್ಸೆಪ್ಟು. ನೋಡಿ, ಪ್ರಮುಖವಾಗಿ 14 ಈ ಅಗ್ರಿಕಲ್ಚರ್ ರೆವಲ್ಯೂಷನ್ಸ್ಗಳನ್ನು ನೋಡ್ಬೋದು. ಆ 14ರಲ್ಲಿ ಇಲ್ಲಿ 4 ರೆವಲ್ಯೂಷನ್ಸ್ಗಳನ್ನು ಕೊಡ್ತಾನೆ. ಪ್ರತಿ ಒಂದು ಎಕ್ಸಾಮಲ್ಲಿ ಯಾವುದಾದ್ರು ಒಂದನ್ನು ಕೊಡ್ಬೋದು. ರೈಟ್? 2ನೇ ಪ್ರಶ್ನೆಗೆ ಹೋಗೋಣ. 2011ರ ಜನಗಣತಿಯಂತೆ ಅತಿ ಕಡಿಮೆ ಜನಸಾಂದ್ರತೆ ಉಳ್ಳ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನಲ್ಲಿ ಲಕ್ಷದ್ವೀಪ ಇದೆ, ರಾಷ್ಟ್ರೀಯ ರಾಜಧಾನಿ ಪ್ರದೇಶ ದೆಹಲಿ ಅಂತ ಇದೆ, ಅಂಡಮಾನ್ ನಿಕೋಬಾರ್ ದ್ವೀಪ ಮತ್ತು ಪುದುಚೇರಿ ಆರ್ ಪಾಂಡಿಚೇರಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನೋಡಿ, ಅಂಡಮಾನ್ ನಿಕೋಬಾರ್ ಅನ್ನೋಂಥದ್ದು ಭಾರತದಲ್ಲಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಎಷ್ಟಿದೆಯಪ್ಪ ಅಂದರೆ ಪ್ರತಿ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 46 ಜನ ವಾಸವಾಗಿದ್ದಾರೆ ಅಷ್ಟೇ. ಎಲ್ಲಿ? ಅಂಡಮಾನ್ ಮತ್ತು ನಿಕೋಬಾರಲ್ಲಿ. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಅದು ದೆಹಲಿ ಆಗಿರುತ್ತೆ. 11,000 ಚಿಲ್ಲರೆಯಷ್ಟು. ಒಟ್ಟಾರೆ 11,000ಕ್ಕಿಂತ ಹೆಚ್ಚು ಏನಿದೆಯಪ್ಪ ಅಂದರೆ ಇಲ್ಲಿ ಜನಸಾಂದ್ರತೆಯನ್ನು ಹೊಂದಿರೋದನ್ನು ನೋಡ್ಬೋದು. ಎಲ್ಲಿ? ದೆಹಲಿ. ಅತಿ ಹೆಚ್ಚು ಅಂತ ಕೇಳಿದರೆ ದೆಹಲಿ, ಕಡಿಮೆ ಅಂತ ಕೇಳಿದರೆ ಅಂಡಮಾನ್ ನಿಕೋಬಾರ್ ಆಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ಆದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? 3ನೇದು ಸರಿಯಾಗಿರುತ್ತೆ. ನೆಕ್ಸ್ಟು 3ನೇ ಕ್ವಶನಿಗೆ ಹೋಗೋಣ. ಬೇಟ್ಲಾ ರಾಷ್ಟ್ರೀಯ ಉದ್ಯಾನವನವಿರುವುದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ದಾನೆ. ಅಂದರೆ ಇಲ್ಲಿ ಫೋಕಸ್ ಮಾಡ್ತಾ ಇರೋದೇನೋ ನ್ಯಾಷನಲ್ ಪಾರ್ಕನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಈ ಬೇಟ್ಲಾ ನ್ಯಾಷನಲ್ ಪಾರ್ಕ್ ಇರುವಂಥದ್ದು ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ಅಸ್ಸಾಂ ರಾಜ್ಯದಲ್ಲಿದೆಯಾ? ನೋಡಿ, ಈ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂದರೆ ಅಸ್ಸಾಂ. ಹಾಗೆ ಮಾನಸ್ ಅಂತಲೂ ಕೂಡ ಒಂದು ನ್ಯಾಷನಲ್ ಪಾರ್ಕ್ ಇದೆ. ಈ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಬೇಟ್ಲಾ ನ್ಯಾಷನಲ್ ಪಾರ್ಕ್ ಇರೋದು ಜಾರ್ಖಂಡ್ ರಾಜ್ಯದಲ್ಲಿ. 3ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಜಾರ್ಖಂಡ್ ಸ್ಟೇಟ್ ಅನ್ನೋದು ಗೊತ್ತಿಲ್ಲ. ಹಾಗೆ ಅರುಣಾಚಲ ಪ್ರದೇಶದಲ್ಲಿ ದಿಬ್ರು ಸೈಕೋವಾ, ಈ ದಿಬ್ರು ಸೈಕೋವಾ ಎನ್ನುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವ ಸ್ಟೇಟಲ್ಲಿ ಇದೆಯಪ್ಪ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಉತ್ತರಾಖಂಡದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವ ರಾಷ್ಟ್ರೀಯ ಉದ್ಯಾನವನ ಇದೆ ನೋಡಿ ಸ್ನೇಹಿತರೆ? ಇಲ್ಲಿ ಕಂಡುಬರುವಂತಹ ನ್ಯಾಷನಲ್ ಪಾರ್ಕ್ ನಂದಾದೇವಿ. ಈ ನಂದಾದೇವಿ ನ್ಯಾಷನಲ್ ಪಾರ್ಕ್ ಇರುವಂಥದ್ದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ನೀವು ನೋಡಿ, ಈ GPSTR HSTR ಯಾವುದಾದ್ರು ಪೇಪರಲ್ಲಿ ನೋಡಿ, ಜನರಲ್ ಸ್ಟಡೀಸ್ ಅಂತ ಪೇಪರ್ ತೊಗೊಂಡ್ರೆ ಒಂದು ಸೆನ್ಸಸ್ಸನ್ನು ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಹೋಗಿದ್ದಾರೆ. 2ನೇದು ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ಕಂಪಲ್ಸರಿ ಕ್ವಶನ್ಸ್ ಇರೋದನ್ನು ನೋಡ್ಬೋದು. ಅಂದರೆ ನಾವು ಎಲ್ಲ ಪೇಪರನ್ನು ನೋಡಿದರೆ ನಮಗೊಂದು ಐಡಿಯಾ ಬರುತ್ತೆ. ಏನು ಯಾವುದ್ರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ ಜನರಲ್ ಸ್ಟಡೀಸ್ ಪೇಪರಲ್ಲಿ ಅಂದರೆ ಆ ಏರಿಯಾವನ್ನು ಹೆಚ್ಚು ನಾವು ಓದಬೇಕು ಅಂತ ಅರ್ಥ. ಇಲ್ಲಿ ನೋಡ್ತಾ ಹೋದಾಗ ಅಷ್ಟು ಪೇಪರನ್ನು ನೋಡಿ ನ್ಯಾಷನಲ್ ಪಾರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾನೆ. ಅದರ ಜೊತೆಗೆ ಇನ್ನೊಂದು ಯಾವುದಪ್ಪ ಅಂತ ಕೇಳಿದರೆ ನೋಡಿ, ಈ ಒಂದು ಭಾಗ ಅಂದರೆ ನ್ಯಾಷನಲ್ ಪಾರ್ಕ್ ಏರಿಯಾ ಒಂದು ಸೆನ್ಸಸ್ ಏರಿಯಾದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾನೆ. ಅವೆರಡನ್ನು ಚೆನ್ನಾಗಿ ತಿಳ್ಕೋಬೇಕು. ನೋಡಿ ಸ್ನೇಹಿತರೆ, 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಜಾರ್ಖಂಡ್ ರಾಜ್ಯವಾಗಿರುತ್ತೆ. ನೆಕ್ಸ್ಟು 4ನೇ ಪ್ರಶ್ನೆ ಹೋಗೋಣ. ಚಿಪ್ಕೋ ಚಳುವಳಿಯು ಈ ವಿಷಯಕ್ಕೆ ಸಂಬಂಧಿಸಿದ್ದು. ಚಿಪ್ಕೋ ಮೂವ್ಮೆಂಟ್ ರಿಲೇಟೆಡ್ ಫಾರ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಮಣ್ಣಿನ ಸಂರಕ್ಷಣೆಗೆ ಸಂಬಂಧಿಸಿದೆಯಾ? ಅದು ಅಲ್ಲ.
ಜಲ ಸಂರಕ್ಷಣೆನಾ? ಇದು ಕೂಡ ತಪ್ಪಾಗಿದೆ. ಖನಿಜ ಸಂರಕ್ಷಣೆನಾ? ಇದು ಕೂಡ ತಪ್ಪಾಗಿದೆ. ಹಾಗಾದರೆ ಸರಿಯಾಗಿರೋದು ಯಾವುದಪ್ಪ ಅಂದರೆ ಅರಣ್ಯ ಸಂರಕ್ಷಣೆ ಅಂತ, ಚಿಪ್ಕೋ ಮೂವ್ಮೆಂಟ್. ಅಪಿಕೋ ಅಂದರೆ ಮರಗಳನ್ನು ರಕ್ಷಣೆ ಮಾಡುವಂಥದ್ದು ಅಥವಾ ಅರಣ್ಯ ಪ್ರದೇಶವನ್ನು ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಪ್ರಾರಂಭವಾದಂತಹ ಒಂದು ಚಳುವಳಿ ಯಾವುದಪ್ಪ ಅಂದರೆ ಇದೇ ಚಿಪ್ಕೋ ಮೂವ್ಮೆಂಟ್ ಆಗಿರುತ್ತೆ. ರಿಲೇಟೆಡ್ ಫಾರೆಸ್ಟ್ ಅಂತ ತಗೋಬೇಕಾಗತ್ತೆ. ನೆಕ್ಸ್ಟು 5ನೇ ಪ್ರಶ್ನೆಗೆ ಹೋಗೋಣ. ಒಂದು ಕೊಂಬಿನ ವಿಶೇಷ ತಳಿಯ ಗೇಂಡಾಮೃಗಗಳು ಕಂಡುಬರುವುದು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಂತ. ಆಪ್ಷನ್ನಲ್ಲಿ ನೋಡಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್, ಕನ್ನಾ ನ್ಯಾಷನಲ್ ಪಾರ್ಕ್, ಬಂಡೀಪುರ, ಬನ್ನೇರುಘಟ್ಟ ಅಂತ 4 ರಾಷ್ಟ್ರೀಯ ಉದ್ಯಾನವನಗಳನ್ನು ಆಪ್ಷನಲ್ಲಿ ಕೊಟ್ಟಿದ್ದಾನೆ. ಹೀಗಿನ್ನೂ ಹೇಳಿದೆ ನಾನು, ನ್ಯಾಷನಲ್ ಪಾರ್ಕ್ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ. ಅಂದರೆ ಮತ್ತೆ ರಿಪೀಟ್ ಆಗಿರುವಂತಹ ಪ್ರಶ್ನೆ ಈ ರಾಷ್ಟ್ರೀಯ ಉದ್ಯಾನವನದಾಗೆ. ನೋಡಿ, ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ತಳಿಯ ಪ್ರಾಣಿ ಯಾವುದಪ್ಪ ಅಂದರೆ ಒಂದು ಕೊಂಬಿನ ಗೇಂಡಾಮೃಗಗಳಿಗೆ ಫೇಮಸ್ ಇರುವಂಥದ್ದು. ಸಿಂಗಲ್ ಹಾರ್ನಡ್ ರೈನೋಸಾರ್ಸನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ನೋಡ್ತೀವಿ. ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಯಾವ ಸ್ಟೇಟಲ್ಲಿದೆ ಅಂದರೆ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ. ಸ್ಟೇಟ್ ಯಾವುದು? ಅಸ್ಸಾಂ. ನೆಕ್ಸ್ಟ್ ನೋಡಿ, ಕನ್ನಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಸ್ಟೇಟ್ ಯಾವುದು? ಮಧ್ಯ ಪ್ರದೇಶದಲ್ಲಿ ಕಂಡುಬರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಕನ್ನಾ, ಪನ್ನಾ ಅಂತ ಇದೆ, ಅಲ್ಲಿ ಮಧ್ಯಪ್ರದೇಶ. ಬಂಡೀಪುರ ಅನ್ನುವಂಥದ್ದು ಎಲ್ಲಿದೆಪ್ಪ ಅಂದರೆ ಕರ್ನಾಟಕದಲ್ಲಿ ಕಂಡುಬರೋದು. ಈ ಕರ್ನಾಟಕದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ, ಚಾಮರಾಜನಗರ ಜಿಲ್ಲೆಯ ಭಾಗದಲ್ಲಿ ಕಂಡುಬರುತ್ತೆ. ಇದು ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ಬಂಡೀಪುರ. ಹಾಗೆ ಬನ್ನೇರುಘಟ್ಟ ಅಂತ ಇದೆಯಲ್ಲ, ಇದು ಕರ್ನಾಟಕದಲ್ಲೇ ಕಂಡುಬರುತ್ತೆ. ಯಾವ ನಗರದಲ್ಲಿದೆಯಪ್ಪ ಅಂದರೆ ಇದು ಬೆಂಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಎಲ್ಲಿದೆ ಇದು? ಬೆಂಗಳೂರು. ಸೊ ಇವು ಪ್ರಮುಖವಾದಂತಹ ರಾಷ್ಟ್ರೀಯ ಉದ್ಯಾನವನಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿದ್ದಾನೆ. 5ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಎ ಅನ್ನೋದು ಅಥವಾ 1ನೇದು ಸರಿಯಾಗಿರುತ್ತೆ. 6ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಇವುಗಳಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರದೇಶ ಯಾವುದು? ಹೈ ಡೆನ್ಸಿಟಿ ಇರುವಂಥದ್ದು, ಪಾಪ್ಯುಲೇಷನ್ ಡೆನ್ಸಿಟಿ ಎಲ್ಲಿ ಕಂಡುಬರುತ್ತಂತ ಒಂದು ಸ್ಟೇಟ್ಮೆಂಟ್ ವೈಸಲ್ಲಿ ಕೊಟ್ಟಿದ್ದಾರೆ ಕ್ವಶನನ್ನು. ನೋಡಿ, ಆಪ್ಷನನ್ನು ನೋಡಿ, ತಗ್ಗು ಪ್ರದೇಶದಿಂದ ಕೂಡಿದ ಪ್ರವಾಹಕ್ಕೆ ಒಳಪಡುವ ಫಲವತ್ತಾದಂತಹ ಪ್ರದೇಶ ಅಂತ ಕೊಟ್ಟಿದ್ದಾನೆ. ತಗ್ಗು ಪ್ರದೇಶವಾಗಿರಬೇಕು, ಫಲವತ್ತಾಗಿರಬೇಕು, ಅದು ಪ್ರವಾಹಕ್ಕೆ ಒಳಪಡ್ತಾ ಇರಬೇಕು. ಅಂಥ ಪ್ರದೇಶದಲ್ಲಿ ಹೆಚ್ಚು ಜನಸಾಂದ್ರತೆ ಇರುತ್ತಾ? ಯಾರು ತಾನೇ ವಾಸ ಮಾಡ್ತಾರೆ? ತಗ್ಗಾಗಿರುವಂಥ ಭಾಗದಲ್ಲಿ ವಾಸ ಮಾಡೋಕ್ಕಾಗತ್ತಾ? ಅಥವಾ ಯಾವಾಗಲೂ ಪ್ರವಾಹ ಬರುತ್ತಂದರೆ ಅಲ್ಲಿ ಜನರಿಗೆ ಹೆದರಿಕೆ ಇರುತ್ತೆ, ವಾಸ ಮಾಡೋದು ಕಡಿಮೆ. ಪರ್ವತ ಪ್ರದೇಶಗಳಲ್ಲಂತೂ ಜನಸಂಖ್ಯೆ ಬಹಳ ವಿರಳವಾಗಿರುತ್ತೆ, ವಾಸ ಮಾಡೋರು ಕಡಿಮೆ ಇರುತ್ತೆ. ಜೀವ ನದಿಗಳಿಂದ ಕೂಡಿರುವ ಮೆಕ್ಕಲು ಮಣ್ಣಿನ ಬಯಲು ಪ್ರದೇಶದಲ್ಲಿ ಹೆಚ್ಚು ಇರ್ತಾರ? ಎಸ್, ಇದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಜೀವ ನದಿಗಳಿಂದ ಕೂಡಿರಬೇಕು. ಅಂದರೆ ಜೀವ ನದಿಗಳು ಅಂದರೆ ಅದು ಆ ರಾಷ್ಟ್ರದ ಬಹಳ ದೊಡ್ಡ ನದಿಗಳಾಗಿರಬೇಕು ಅಥವಾ ಆ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಹೊಂದಿರಬೇಕು. ಈಗ ಭಾರತಕ್ಕೆ ಉದಾಹರಣೆ ತಗೊಂಡಾಗ ಭಾರತದ ಜೀವ ನದಿ ಯಾವುದಪ್ಪ ಅಂದರೆ ಗಂಗಾ ನದಿ. ಆ ಗಂಗಾ ನದಿಯ ಮುಖಜ ಭೂಮಿಯ ಭಾಗದಲ್ಲಿ ಅತಿ ಹೆಚ್ಚು ಫಲವತ್ತಾದಂತಹ ಮಣ್ಣನ್ನು ಸಂಚಯನ ಮಾಡಿದೆ. ಅಲ್ಲಿ ಅಲುವೆಲ್ ಸಾಯಿಲ್ ಡೆಪಾಸಿಟ್ ಆಗಿರುತ್ತೆ. ಆ ಅಲುವೆಲ್ ಸಾಯಿಲ್ ಡೆಪಾಸಿಟ್ ಆಗಿರೋದ್ರಿಂದ ಅಲ್ಲಿ ಜನಸಂಖ್ಯೆಯೂ ಕೂಡ ಬಹಳಷ್ಟು ಹೆಚ್ಚಳವಾಗಿರೋದನ್ನು ನೋಡ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ನಮ್ಮ ಇಂಡಿಯನ್ ಮ್ಯಾಪಲ್ಲಿ ನೋಡಿಬಿಡಿ ಹೀಗೆ ಇರುತ್ತದೆ ಅಂತ. ನೋಡಿ, ಭಾರತಕ್ಕೆ ಸಂಬಂಧಪಟ್ಟಂತೆ ನೋಡಿ, ಭಾರತದ ಈ ಭಾಗವನ್ನು ಗಂಗಾ ಮೈದಾನದ ಭಾಗ ಅಂತ ಕರಿತೀವಿ. ಇಷ್ಟು ಏರಿಯಾ, ಈ ಪೂರ್ತಿ ಏರಿಯಾ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ. ಗಂಗಾ ಮತ್ತು ಅದರ ಉಪನದಿಗಳಿಂದ ಕೂಡಿರೋದು. ಇಲ್ಲಿ ಮತ್ತು ಈಗ ಈ ಭಾಗದಲ್ಲಿ ಇಂಡಸ್ ರಿವರ್ ಕಂಡುಬರುತ್ತೆ, ಇಲ್ಲಿ ಸಿಂಧೂ ನದಿ ಕಂಡುಬರುತ್ತೆ, ಈ ಭಾಗದಲ್ಲಿ ಬ್ರಹ್ಮಪುತ್ರ ನದಿ ಕಂಡುಬರುತ್ತೆ. ಈ ಜೀವ ನದಿಗಳು ಹರಿತಾ ಇರುವಂತಹ ಭಾಗವಾಗಿರುತ್ತೆ. ಈ ಭಾಗದಲ್ಲಿ ಮೆಕ್ಕಲು ಮಣ್ಣಿನ ಪ್ರದೇಶ ಹೆಚ್ಚಾಗಿರುತ್ತೆ. ಏನನ್ನ ಡೆಪಾಸಿಟ್ ಮಾಡುತ್ತಿದೋ? ಅಲುವೆಲ್ ಸಾಯಿಲ್ ಅನ್ನು ಡೆಪಾಸಿಟ್ ಮಾಡುತ್ತೆ. ನೋಡಿ, ಈ ಕಡೆ ಪಂಜಾಬ್, ಹರಿಯಾಣ, ನೆಕ್ಸ್ಟ್ ಈ ಕಡೆ ರಾಜಸ್ಥಾನದ ಪೂರ್ವ ಭಾಗವಾಗಿರ್ಬೋದು, ಅದು ಬಿಟ್ಟರೆ ನಮಗೆ ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಈ ರಾಜ್ಯಗಳು ಹೆಚ್ಚು ಫಲವತ್ತತೆಯ ಆದಂತಹ ಮಣ್ಣಿನಿಂದ ಕೂಡಿರುವಂತಹ ಪ್ರದೇಶಗಳಾಗಿರ್ತವೆ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 45% ಜನ ಈ ಒಂದು ಮೈದಾನದಲ್ಲಿ ವಾಸವಾಗಿದ್ದಾರೆ.
ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥದ್ದು ಈ ಭಾಗದಲ್ಲಿ ನೋಡಿ. ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಈ ಜಾರ್ಖಂಡ್, ಛತ್ತೀಸ್ಗಢ ಅವೆಲ್ಲ ಭಾಗದಲ್ಲಿ ಹೆಚ್ಚು ಜನರು ವಾಸವಾಗಿದ್ದಾರೆ. ಯಾಕಂದರೆ ಅಲ್ಲಿ ಹೈ ಫರ್ಟಿಲಿಟಿ ಸಾಯಿಲ್ ಕಂಡುಬರುತ್ತೆ. ಅದರ ಜೊತೆಗೆ ಅಲ್ಲಿರುವಂತಹ ಒಂದು ರಿವರ್ ಯಾವಾಗಲೂ ಕೂಡ ಫ್ಲೋ ಆಗ್ತಾ ಇರುತ್ತೆ. ಇಲ್ಲಿ ಪೆರಿನಿಯಲ್ ರಿವರ್ ಸಿಸ್ಟಮ್ ಅನ್ನು ನೋಡ್ತೀವಿ. ಪೆರಿನಿಯಲ್ ರಿವರ್ ಸಿಸ್ಟಮ್ ಅಂದರೆ ಸರ್ವಕಾಲಿಕ ನದಿಗಳು ಹರಿತಾವೆ. ಅಂದರೆ ವರ್ಷ ಪೂರ್ತಿ ನದಿಯಲ್ಲಿ ಏನಿರುತ್ತೆ, ನೀರಿರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಜನರು ಹೆಚ್ಚಾಗಿ ವಾಸವಾಗಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಜೀವ ನದಿಗಳಿಂದ ಕೂಡಿದ ಮೆಕ್ಕಲು ಮಣ್ಣಿನ ಬಯಲು ಪ್ರದೇಶದಲ್ಲಿ ಹೆಚ್ಚು ಜನಸಾಂದ್ರತೆ ಕಂಡುಬರುತ್ತೆ. ಸರಿಯಾದಂಥ ಉತ್ತರ ಯಾವುದು? ಮೂರನೇದು ಇದಕ್ಕೆ ಸರಿಯಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 7ನೇ ಪ್ರಶ್ನೆ. ಇವುಗಳಲ್ಲಿ ಸುತ್ತಲೂ ಭೂಭಾಗದಿಂದ ಆವರಿಸಲ್ಪಟ್ಟಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ನೋಡಿ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಒಡಿಸ್ಸಾ, ಗುಜರಾತ್ ಅಂತ ಕಂಡು ಬರ್ತಾವೆ. ಹಾಗಾದರೆ ಈ ಒಂದು ರಾಜ್ಯಗಳನ್ನು ನೋಡೋದಾದರೆ ಭಾರತದಲ್ಲಿ ಯಾವ್ಯಾವ ರಾಜ್ಯ ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನೋದು ನಮಗೆ ಕ್ಲಿಯರ್ ಇರಬೇಕು. ಭಾರತದಲ್ಲಿ ರಾಜ್ಯವಾರು ಮಾಹಿತಿಯನ್ನು ನಾವು ತಗೊಂಡಾಗ ಯಾವ್ಯಾವ ಸ್ಟೇಟು ಎಲ್ಲೆಲ್ಲಿ ಕಂಡು ಬರುತ್ತೆ. ಈ ಮಧ್ಯದಲ್ಲಿರುವಂತಹ ಒಂದು ರಾಜ್ಯ ಯಾವುದಪ್ಪ ಅಂದರೆ ಮಧ್ಯಪ್ರದೇಶ್ ಆಗಿರುತ್ತೆ. ಮಧ್ಯಪ್ರದೇಶ್ ಇದು MP. ಕ್ಲಿಯರಾ? ನೆಕ್ಸ್ಟ್ ರಾಜ್ಯವನ್ನು ನೋಡಿ. ಈ ಭಾಗದಲ್ಲಿ ಯಾವುದಿದೆ? ಮಹಾರಾಷ್ಟ್ರ. ಈ ಭಾಗದಲ್ಲಿರುವಂಥ ರಾಜ್ಯ ಯಾವುದು? ಮಹಾರಾಷ್ಟ್ರ. ಕ್ಲಿಯರ್? ನೆಕ್ಸ್ಟ್ ಯಾವುದಿದೆ? ಒಡಿಸ್ಸಾ. ನೆಕ್ಸ್ಟ್ ಈ ಭಾಗದಲ್ಲಿರುವಂಥ ರಾಜ್ಯ ಯಾವುದು? ಗುಜರಾತ್. ಇದು ಪೂರ್ತಿ ಯಾವ ರಾಜ್ಯ ಇದು? ಗುಜರಾತ್ ರಾಜ್ಯ ಕಂಡುಬರುತ್ತೆ. ಈ ಭಾಗದಲ್ಲಿರುವಂಥ ರಾಜ್ಯ ಯಾವುದು? ಒಡಿಸ್ಸಾ. ನೋಡಿ, ಈ ಮೂರು ರಾಜ್ಯಗಳನ್ನು ನೋಡಿ. ಇವುಗಳಲ್ಲಿ ಸುತ್ತಲೂ ಭೂಭಾಗದಿಂದ ಆವರಿಸಲ್ಪಟ್ಟ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಗುಜರಾತು ಕೂಡ ಏನನ್ನು ಹೊಂದಿದೆಯಪ್ಪ ಅಂದರೆ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ. ಗುಜರಾತಲ್ಲಿ ಏನಿದೆ? ಕೋಸ್ಟಲ್ ಅನ್ನು ನೋಡ್ತೀವಿ. ಭಾರತದಲ್ಲೇ ಅತಿ ಉದ್ದ ಕರಾವಳಿಯನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದರೆ ಗುಜರಾತ್. ಅದರ ಜೊತೆಗೆ ಮಹಾರಾಷ್ಟ್ರನೂ ಕೂಡ ಕೋಸ್ಟಲನ್ನು ಹೊಂದಿದೆ. ಇದು ಮಹಾರಾಷ್ಟ್ರ. ಒಡಿಸ್ಸಾನು ಕೂಡ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ್ದಾವೆ. ಇವು ಮೂರು ಕೋಸ್ಟಲಲ್ಲಿ ಇರೋದ್ರಿಂದ ಇವು ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂಥ ರಾಜ್ಯಗಳಾಗಿರ್ತವೆ. ಆದರೆ ಮಧ್ಯಪ್ರದೇಶ್ ಕ್ಲೀನಾಗಿ ಮಧ್ಯಭಾಗದಲ್ಲೇ ಇದೆ. ಭಾರತದಲ್ಲಿ ಸುತ್ತಲೂ ರಾಜ್ಯಗಳಿಂದ ಸುತ್ತುವರೆದಿದೆ ಅಥವಾ ಭೂಭಾಗದಿಂದ ಸುತ್ತುವರೆದಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮಧ್ಯಪ್ರದೇಶ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಇವುಗಳಲ್ಲಿ ಸುತ್ತಲೂ ಭೂಭಾಗದಿಂದ ಆವರಿಸಲ್ಪಟ್ಟಿರುವಂಥ ರಾಜ್ಯ ಯಾವುದು? ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಆಪ್ಷನಲ್ಲಿ ಮಧ್ಯಪ್ರದೇಶ್ ಅಂತ ಆನ್ಸರ್ ಮಾಡಬೇಕು. ಉಳಿದವೇನು? ಕೋಸ್ಟಲ್ ಸ್ಟೇಟ್ ಆಗಿರುತ್ತೆ. ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯಗಳಾಗಿರ್ತವೆ. ಓಕೆ. ನೆಕ್ಸ್ಟು 8ನೇ ಪ್ರಶ್ನೆ ಹೋಗೋಣ. ಗಂಗಾ ಮತ್ತು ಯಮುನಾ ನದಿಗಳ ಸಂಗಮವಾಗುವಂತಹ ಸ್ಥಳ ಯಾವುದಂತ ಕೇಳಿದ್ದಾನೆ. ಆಪ್ಷನಲ್ಲಿ ನೋಡಿ, ದೇವಪ್ರಯಾಗ ಅಂದಲ್ಲಿ, ರುದ್ರಪ್ರಯಾಗ, ಪ್ರಯಾಗ, ಹರಿದ್ವಾರದಲ್ಲಿ ಅಂತ 4 ಆಪ್ಷನ್ಸ್ಗಳು ಇದಾವೆ. ನೋಡಿ, ಗಂಗಾ ಮತ್ತು ಯಮುನಾ ನದಿಗಳ ಸಂಗಮ ಸ್ಥಳ ಯಾವುದಪ್ಪ ಅಂದರೆ ಪ್ರಯಾಗ್ರಾಜ್ ಅಥವಾ ಪ್ರಯಾಗ. ಈ ಪ್ರಯಾಗ ಇದೆಯಲ್ಲ, ಯಾವ ಸ್ಟೇಟಲ್ಲಿರುವಂಥದ್ದು? ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಉತ್ತರ ಪ್ರದೇಶದ ಅಲಹಾಬಾದ್. ಆ ಅಲಹಾಬಾದಿಗೆ ಈಗೇನಂತ ಹೆಸರು ಕೊಟ್ಟಿವಿ? ಪ್ರಯಾಗ್ರಾಜ್ ಅಂತ. ಆ ಪ್ರಯಾಗದಲ್ಲಿ ಈ ಗಂಗಾ ಮತ್ತು ಯಮುನಾ ನದಿಗಳು ಏನಾಗ್ತಾವಪ್ಪ ಅಂದರೆ ಸಂಗಮ ಸ್ಥಳ ಆಗೋದನ್ನು ನೋಡ್ಬೋದು. ಸೊ ಅದನ್ನು ಹೊರತುಪಡಿಸಿದರೆ ಭಾರತದಲ್ಲಿ ಪಂಚಪ್ರಯಾಗಗಳು ಅಂತ ಕಂಡುಬರ್ತಾವೆ. ಆ ಪಂಚಪ್ರಯಾಗಗಳನ್ನು ನೀವು ಇಲ್ಲಿ ಮ್ಯಾಪಲ್ಲೂ ಕೂಡ ನೋಡ್ಬೋದು. ಆ ಪಂಚಪ್ರಯಾಗಗಳು ಯಾವ್ಯಾವ ಪ್ರಯಾಗಗಳನ್ನು ನೀವೇ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ನೋಡಿ, ಇಲ್ಲಿ ಬರ್ತಾ ಇರುವಂತಹ ನದಿ ಯಾವುದಪ್ಪ ಅಂದರೆ ಇದು ಅಲಕಾನಂದ ನದಿ. ಕ್ಲಿಯರ್ ಮಾಡ್ಕೋಬೇಡಿ, ಇದು ಅಲಕಾನಂದ ನದಿ. ಸೊ ಇಲ್ಲಿವರೆಗೂ ಕೂಡ ಅಲಕಾನಂದ ನದಿ ಕಂಡುಬರುತ್ತೆ. ಇಲ್ಲಿ ಹಿಂದೆ ಹಲವಾರು ಪ್ರಯಾಗಗಳನ್ನು ನಾವು ನೋಡ್ತೀವಿ. ಈ ನದಿ ಕ್ಲಿಯರ್ ಆಯ್ತಲ್ಲ, ಯಾವುದು? ಅಲಕಾನಂದ ನದಿ. ಈ ಅಲಕಾನಂದ ನದಿಗೆ ದೌಲಿ ಗಂಗಾ ನದಿ ಬಂದು ಸೇರುತ್ತೆ. ಯಾವ ನದಿ ಇದು? ದೌಲಿ ಗಂಗಾ ನದಿ ಬಂದು ಸೇರುತ್ತೆ. ಆ ದೌಲಿ ಗಂಗಾ ನದಿ ಅಲಕಾನಂದ ನದಿಯನ್ನು ಸೇರುವಂಥ ಸ್ಥಳವನ್ನು ಏನಂತ ಕರೀತಾರೆ? ವಿಷ್ಣು ಪ್ರಯಾಗ ಅಂತ ಕರೀತಾರೆ. ವಿಷ್ಣು ಪ್ರಯಾಗ ಅಂತ ಕರೆಯೋದು. ನೆಕ್ಸ್ಟ್ 2ನೇ ನೋಡಿ, ಇಲ್ಲಿ ನಂದ ಪ್ರಯಾಗ ಅಂತ ಇದೆ. ಇಲ್ಲಿ ನಂದಾಕಿನಿ ಅಂತ ಒಂದು ನದಿ ಬಂದು ಸೇರುತ್ತೆ. ಈ ಪ್ರದೇಶವನ್ನು ಏನಂತ ಕರಿತೀವಿ ನಾವು? ನಂದ ಪ್ರಯಾಗ ಅಂತ ಕರಿತೀವಿ. ಇದು ನಂದ ಪ್ರಯಾಗ. ಯಾವ ನದಿಗೆ? ಅಲಕಾನಂದ ನದಿಗೆ
ನಂದಾಕಿನಿ ಅಂತ ನದಿಯನ್ನು ಸೇರುತ್ತೆ, ಅದು ನಂದ ಪ್ರಯಾಗವಾಗತ್ತೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಪಿಂಡರ್ ಗಂಗಾ ಅಂತ ನದಿ ಬಂದು ಸೇರುತ್ತೆ. ಯಾವ ನದಿ ಇದು? ಪಿಂಡರ್. ಈ ಪಿಂಡರ್ ಗಂಗಾ ನದಿ ಬಂದು ಯಾವ ನದಿಗೆ ಸೇರುತ್ತೆ? ಅಲಕಾನಂದ ನದಿಗೆ ಸೇರುತ್ತೆ. ಈ ಪ್ರದೇಶವನ್ನು ಕರ್ಣ ಪ್ರಯಾಗ್ ಅಂತ ಕರೀತಾರೆ. ಯಾವುದಿದು? ಕರ್ಣ ಪ್ರಯಾಗ್ ಅಂತ ಕರೆಯೋದು. ನೆಕ್ಸ್ಟ್ ನೋಡಿ, ಕೇದಾರನಾಥದಲ್ಲಿ ಮಂದಾಕಿನಿ ನದಿ ಬಂದು ಇಲ್ಲಿ ಬಂದು ಅಲಕಾನಂದ ನದಿಗೆ ಸೇರ್ತಾ ಇದೆ. ಇದನ್ನು ರುದ್ರ ಪ್ರಯಾಗ್ ಅಂತ ಕರೆಯೋದು. ರುದ್ರ ಪ್ರಯಾಗ್ ಆಗಿರುತ್ತೆ. ಕ್ಲಿಯರ್? ಆದರೆ ರುದ್ರ ಪ್ರಯಾಗ ಯಾವ ಎರಡು ನದಿಗಳ ಸಂಗಮ ಸ್ಥಳ ಇದು? ಕೇದಾರನಾಥದಿಂದ ಹುಟ್ಕೊಂಡು ಮಂದಾಕಿನಿ ನದಿ ಬಂದು ಅಲಕಾನಂದ ನದಿಗೆ ಸೇರ್ತಾ ಇದೆ. ಇದನ್ನು ರುದ್ರ ಪ್ರಯಾಗ್ ಅಂತ ಕರಿತೀವಿ. ಇಲ್ಲಿ ಆಪ್ಷನಲ್ಲೂ ಕೂಡ ನೋಡ್ಬೋದು, ಇಲ್ಲಿ ರುದ್ರ ಪ್ರಯಾಗ್ ಅಂತ ಇದೆ. ರುದ್ರ ಪ್ರಯಾಗ ಯಾವ ಎರಡು ನದಿಗಳ ಸಂಗಮ ಸ್ಥಳ? ಮಂದಾಕಿನಿ ಮತ್ತು ಅಲಕಾ ನದಿಗಳ ಸಂಗಮ ಸ್ಥಳವಾಗಿರುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, ಇಲ್ಲಿ ಭಾಗೀರಥಿ ನದಿ ಹರ್ಕೊಂಡ್ಬರುತ್ತೆ ಗಂಗೋತ್ರಿ ಗ್ಲೇಸಿಯರ್ನಿಂದ. ಗಂಗೋತ್ರಿ ಹಿಮ ನದಿಯಿಂದ ಭಾಗೀರಥಿ ನದಿ ಬಂದು ಇಲ್ಲಿ ಸೇರ್ಪಡೆಯಾಗತ್ತೆ. ಯಾವ ನದಿಗೆ? ಅಲಕಾನಂದ ನದಿಗೆ. ಇದನ್ನು ದೇವಪ್ರಯಾಗ ಅಂತ ಕರಿತೀವಿ. ಕ್ಲಿಯರಾ? ದೇವಪ್ರಯಾಗ. ನೋಡಿ, ದೇವಪ್ರಯಾಗದಲ್ಲಿ ಯಾವ್ಯಾವ ನದಿ? ಅಲಕಾನಂದ ಮತ್ತು ಭಾಗೀರಥಿ ನದಿಗಳು ಸಂಗಮವಾಗುವಂಥ ಸ್ಥಳವನ್ನು ದೇವಪ್ರಯಾಗ. ಆ ದೇವಪ್ರಯಾಗದ ನಂತರ ಆ ಒಂದು ನದಿ ಯಾವ ಹೆಸರನ್ನು ಪಡ್ಕೊಳ್ಳುತ್ತಪ್ಪ ಅಂದರೆ ಗಂಗಾ ನದಿ ಅಂಥೇಳಿ ಟೈಟಲನ್ನು ತೆಗೆದುಕೊಳ್ಳುತ್ತೆ. ಅದಕ್ಕಿಂತ ಬಿಫೋರ್ ಭಾಗೀರಥಿ ನದಿನೇ ಬೇರೆ, ಅದರ ಜೊತೆಗೆ ಅಲಕಾನಂದ ನದಿನೇ ಬೇರೆ ಆಗಿರುತ್ತೆ. ಅವು ಎಲ್ಲಿ ಮರ್ಜ್ ಆಗ್ತವೆ, ಎಲ್ಲಿ ಸೇರ್ತಾವೋ ಅಲ್ಲಿಂದ ಗಂಗಾ ನದಿ ಅಂತ ಹೆಸರು ಪಡ್ಕೊಳ್ಳುತ್ತೆ. ಆ ಗಂಗಾ ನದಿ ಮತ್ತು ಯಮುನಾ ನದಿಗಳು ಸೇರುವಂತಹ ಸ್ಥಳ ಯಾವುದಪ್ಪ ಅಂದರೆ ಪ್ರಯಾಗ್ ಅಥವಾ ಪ್ರಯಾಗ್ರಾಜ್, ಉತ್ತರ ಪ್ರದೇಶದ ಅಲಹಾಬಾದಲ್ಲಿ ಕಂಡುಬರುವಂಥದ್ದು. ಇಲ್ಲಿ ಕೇಳಿರುವಂಥ ಗಂಗಾ ಯಮುನಾ ಅಂತ ಕೇಳಿದರೆ ಪ್ರಯಾಗದಲ್ಲಿ ಅಂತ ಆನ್ಸರ್ ಮಾಡಬೇಕು. ಇಲ್ಲಿಂದ ಮುಂದೆ ಗಂಗಾ ನದಿ ಮುಂದೆ ಹರ್ಕೊಂಡು ಹೋಗುತ್ತಲ್ಲ, ಹರಿದ್ವಾರ ಮತ್ತು ಋಷಿಕೇಶಿಯಲ್ಲಿ ಪ್ಲೈನನ್ನು ಫಾರ್ಮೇಷನ್ ಮಾಡುತ್ತೆ. ಅಂದರೆ ಮೈದಾನವನ್ನು ಸೃಷ್ಟಿ ಮಾಡಿಕೊಂಡು ಹರ್ಕೊಂಡು ಹೋಗುವಂಥ ನದಿ ಗಂಗಾ ನದಿ ಆಗಿರುತ್ತೆ. ಸೊ ಇವಿಷ್ಟು ಕೂಡ ನಮಗೆ ಈ ಪ್ರಯಾಗ್ರಾಜ್ಗಳ ಬಗ್ಗೆ ಗೊತ್ತಿರಬೇಕು. ಇವೆಲ್ಲ ಪ್ರಯಾಗ್ರಾಜ್ಗಳು ಯಾವ ಸ್ಟೇಟಲ್ಲಿದೆ ಅಂದರೆ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರೋದು. ರೈಟ್? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಭಾರತದೊಂದಿಗೆ ಜಲಸೀಮೆಯನ್ನು ಹಂಚಿಕೊಳ್ಳುವ ನಮ್ಮ ನೆರೆಯ ರಾಷ್ಟ್ರ ಯಾವುದು? ಅಂದರೆ ಜಲಗಡಿಯನ್ನು ಹೊಂದಿರುವಂತಹ ಭಾರತದ ನೆರೆಯ ರಾಷ್ಟ್ರ ಯಾವುದು ಅಂತ ನೋಡಿ. ಆಪ್ಷನಲ್ಲಿ ಏನಿದೆ? ಪಾಕಿಸ್ತಾನ್, ಮಯನ್ಮಾರ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ ಅಂತ ಇದೆ. ಸೊ ಇದನ್ನು ಇಂಡಿಯನ್ ಮ್ಯಾಪಲ್ಲೇ ನಾವು ಕ್ಲಿಯರ್ ಮಾಡ್ಕೋಬೋದು ಯಾವುದು ಅಂತ ನೋಡಿ. ಭಾರತದೊಂದಿಗೆ ಈ ಜಲಗೋಡೆ ಅಥವಾ ಜಲಸೀಮೆಯನ್ನು ಹಂಚಿಕೊಳ್ಳುವಂತಹ ನೆರೆಯ ರಾಷ್ಟ್ರ ಯಾವುದಪ್ಪ ಅಂದರೆ ಅದು ಶ್ರೀಲಂಕಾವಾಗಿರುತ್ತೆ. ಶ್ರೀಲಂಕಾ. ಹೇಗೆ ಶ್ರೀಲಂಕಾ ಅಂತ ನೋಡ್ಬೋದು ನೋಡಿ. ಪಾಕಿಸ್ತಾನ ಭೂಗಡಿ ಮತ್ತು ಜಲಗಡಿ ಎರಡನ್ನು ಹೊಂದಿದೆ. ಇದು ಲ್ಯಾಂಡ್ ಆ್ಯಂಡ್ ವಾಟರ್ ಬಾರ್ಡರ್ ಶೇರಿಂಗ್ ಆಗಿರುತ್ತೆ. ಮಯನ್ಮಾರು ಕೂಡ ಭೂಗಡಿ ಮತ್ತು ಜಲಗಡಿಯನ್ನು ಹೊಂದಿದೆ. ಬಾಂಗ್ಲಾದೇಶ ಭೂಗಡಿ ಮತ್ತು ಜಲಗಡಿಯನ್ನು ಹೊಂದಿರೋದು. ಬಟ್ ಶ್ರೀಲಂಕಾ ಇದೆಯಲ್ಲ, ಸಂಪೂರ್ಣವಾಗಿ ಏನನ್ನು ಹೊಂದಿದೆ? ಇದು ಜಲಸೀಮೆಯನ್ನು ಹಂಚಿಕೊಂಡಿರುವಂತಹ ಭಾರತದೊಂದಿಗೆ ಏನು ಜಲಗಡಿಯನ್ನು ಹೊಂದಿರುವಂತಹ ರಾಷ್ಟ್ರ ಯಾವುದು? ಶ್ರೀಲಂಕಾವಾಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ಇದು 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? 4ನೇದು ಸರಿಯಾಗಿರುತ್ತೆ. ನೆಕ್ಸ್ಟು 10ನೇ ಪ್ರಶ್ನೆಗೆ ಹೋಗೋಣ. ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ ಇವು ಎರಡರಲ್ಲೂ ಹಬ್ಬಿರುವಂತಹ ದೇಶ ಯಾವುದು? ಅಂದರೆ ಯಾವ ರಾಷ್ಟ್ರದಲ್ಲಿ ಟ್ರಾಪಿಕಲ್ ಕ್ಲೈಮೇಟ್ ಆ್ಯಂಡ್ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಇದೆ ಅಂತ ಕೇಳಿರುವಂಥದ್ದು. ಆರ್ ಟೆಂಪರೇಟ್ ಕ್ಲೈಮೇಟ್. ಇಲ್ಲಿ ಆಪ್ಷನ್ ನೋಡಿ, ಪಾಕಿಸ್ತಾನ, ಶ್ರೀಲಂಕಾ, ಭಾರತ ಮತ್ತು ನೇಪಾಳ ಅಂತ 4 ಆಪ್ಷನನ್ನು ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಮ್ಯಾಪಲ್ಲಿ ನೋಡಿಬಿಡಿ. ಇಲ್ಲಿ ಪಾಕಿಸ್ತಾನ ಇದೆ. ಕ್ಲಿಯರಾ? ಇದು ಪಾಕಿಸ್ತಾನ. ನೆಕ್ಸ್ಟ್ 2ನೇ ರಾಷ್ಟ್ರ ಯಾವುದಿದೆ? ಇಲ್ಲಿ ಶ್ರೀಲಂಕಾ ಇದೆ. ನೆಕ್ಸ್ಟು ಭಾರತ ಅಂತೂ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ನೇಪಾಳ ಅನ್ನುವಂಥದ್ದು ಈ ಭಾಗದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ ಅಂತ ಕಂಡುಹಿಡಿಯೋದು ಹೇಗೆ ನೋಡಿ. ಭಾರತದ ಮಧ್ಯಭಾಗದಲ್ಲಿ ಒಂದು ರೇಖೆ ಹಾದು ಹೋಗಿದೆ. ಆ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂತಹ ರೇಖೆ ಯಾವುದು ಅಂತ ಕೇಳಿದರೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾದೋಗುತ್ತೆ. ಈ ಭಾರತದ ಮಧ್ಯಭಾಗದಲ್ಲಿ ಇದು ಹಾದು ಹೋಗಿರೋದ್ರಿಂದ ನೋಡಿ, ಉತ್ತರ ಭಾರತದಲ್ಲಿ
ಈ ಉತ್ತರ ಭಾರತದಲ್ಲಿ ಯಾವ ವಾಯುಗುಣವನ್ನು ಹೊಂದಿದೆಯಪ್ಪ ಅಂದರೆ ಸಮಶೀತೋಷ್ಣ ವಲಯದ ವಾಯುಗುಣವನ್ನು ಹೊಂದಿದೆ. ಅಂದರೆ ಇಲ್ಲಿ ಸಬ್ ಟ್ರಾಪಿಕಲ್ ಕ್ಲೈಮೇಟನ್ನು ನೋಡ್ಬೋದು, ಅಥವಾ ಉಪ ಉಷ್ಣ ವಲಯದ ವಾಯುಗುಣವನ್ನು ಹೊಂದಿದೆ. ಎಲ್ಲಿ? ಉತ್ತರ ಭಾರತ. ಯಾಕಂದರೆ ಸೂರ್ಯನ ನೇರ ಕಿರಣಗಳು ಎಲ್ಲಿವರೆಗೆ ರೀಚ್ ಆಗುತ್ತೆ ಅಷ್ಟೇ, ಇದರ ಮೇಲೆ ಸೂರ್ಯನ ಕಿರಣಗಳು ಹೋಗಲ್ಲ. ಹಾಗಾಗಿ ಇದು ಸಮಶೀತೋಷ್ಣ ವಲಯದ ವಾಯುಗುಣ ಅಥವಾ ಉಪೋಷ್ಣ ವಲಯದ ವಾಯುಗುಣವನ್ನು ನೋಡ್ತೀವಿ. ಇಲ್ಲಿಂದ ಕೆಳಗಡೆ ಭಾಗ, ಇಲ್ಲಿ ಯಾವ ಕ್ಲೈಮೇಟನ್ನು ನೋಡ್ತೀವಿ? ಉಷ್ಣ ವಲಯದ ವಾಯುಗುಣವನ್ನು ಭಾರತದಲ್ಲಿ ನೋಡ್ತೀವಿ. ಉಷ್ಣ ವಲಯದ ವಾಯುಗುಣ, ಟ್ರಾಪಿಕಲ್ ಕ್ಲೈಮೇಟ್ ಇರುತ್ತೆ. ಸರಿ, ಇಲ್ಲಿ ಇಂಡಿಯಾದಲ್ಲಿ ಎರಡು ರೀತಿ ಕ್ಲೈಮೇಟನ್ನು ನಾವು ನೋಡ್ಬೋದು. ಉಷ್ಣ ವಲಯದ ವಾಯುಗುಣ ಇದೆ, ಹಾಗೆ ಸಮಶೀತೋಷ್ಣ ವಲಯದ ವಾಯುಗುಣವನ್ನು ನೋಡ್ತೀವಿ. ಈಗ ಆಪ್ಷನಲ್ಲಿ ನೋಡಿದಾಗ ಶ್ರೀಲಂಕಾ ಇದೆಯಾ? ಆ ಶ್ರೀಲಂಕಾ ಕಂಪ್ಲೀಟ್ ಯಾವ ಕ್ಲೈಮೇಟಲ್ಲಿ ಕಂಡುಬರುತ್ತೆ? ಇದು ಟ್ರಾಪಿಕಲ್ ಕ್ಲೈಮೇಟಲ್ಲಿ ಇದೆ. ಹಾಗಾಗಿ ಇದು ತಪ್ಪಾಗತ್ತಾ? ಶ್ರೀಲಂಕಾ ಅನ್ನೋದು ಆನ್ಸರ್ ಅಲ್ಲ. ನೆಕ್ಸ್ಟು ಪಾಕಿಸ್ತಾನವನ್ನು ನೋಡಿ. ಪಾಕಿಸ್ತಾನನು ಕಂಪ್ಲೀಟ್ ಸಮಶೀತೋಷ್ಣ ವಲಯದ ವಾಯುಗುಣದಲ್ಲಿ ಕಂಡುಬರುತ್ತೆ. ಹಾಗಾಗಿ ಪಾಕಿಸ್ತಾನನೂ ಕೂಡ ಇದಕ್ಕೆ ತಪ್ಪಾಗಿದೆ. ನೇಪಾಳ ನೋಡಿ. ನೇಪಾಳನು ಕೂಡ ಸಮಶೀತೋಷ್ಣ ವಲಯದ ವಾಯುಗುಣದಲ್ಲಿ ಕಂಡುಬರುತ್ತವೆ. ಹಾಗಾಗಿ ನೇಪಾಳನು ತಪ್ಪಾಗಿರುವಂಥದ್ದು. ಹಾಗಾದರೆ ಸರಿ ಆನ್ಸರ್ ಯಾವುದು? ಭಾರತ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದ ವಾಯುಗುಣವನ್ನು ಭಾರತದಲ್ಲಿ ನೋಡ್ಬೋದು. ಈ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದ ವಾಯುಗುಣವನ್ನಾಗಿ ವಿಭಾಗ ಮಾಡುತ್ತಲ್ಲ, ಆ ರೇಖೆ ಯಾವುದು ಅಂತ ಕೇಳಿದರೆ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅನ್ನೋದು ಇದು ಎರಡು ಭಾಗಗಳನ್ನಾಗಿ ವಿಭಾಗ ಮಾಡೋದನ್ನು ನೋಡ್ಬೋದು. ಸರಿ ಉತ್ತರ ಯಾವುದು? ಮೂರನೇದು ಸರಿಯಾಗಿರುತ್ತೆ 10ನೇ ಪ್ರಶ್ನೆಗೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಭಾರತದಲ್ಲಿ 2 ಅಣುಸ್ಥಾವರಗಳನ್ನು ಹೊಂದಿರುವ ರಾಜ್ಯ ನೋಡಿ. ಭಾರತದಲ್ಲಿ ಅಣುಸ್ಥಾವರಗಳು ಅಂತ ನೋಡಿದಾಗ 7 ಪ್ರಮುಖ ಅಣುಸ್ಥಾವರಗಳನ್ನು ನೋಡ್ತೀವಿ. ಆ 7 ಅಣುಸ್ಥಾವರಗಳು ಎಲ್ಲೆಲ್ಲಿದ್ದಾವೆ? ಯಾವ ರಾಜ್ಯದಲ್ಲಿ 2 ಅಣುಸ್ಥಾವರಗಳಿದೆ ಅಂತ ಕೇಳಿದರೆ, ಕರ್ನಾಟಕದಲ್ಲಿ 1 ಅಣುಸ್ಥಾವರ ಇದೆ. ಕರ್ನಾಟಕ. ಮಹಾರಾಷ್ಟ್ರದಲ್ಲೂ ಒಂದಿದೆ, ಉತ್ತರ ಪ್ರದೇಶದಲ್ಲೂ ಒಂದಿದೆ. ಹಾಗಾದರೆ 2 ಇರುವಂಥ ರಾಜ್ಯ ಯಾವುದು? ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ತಮಿಳುನಾಡು ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದನ್ನು ನಾವು ಮ್ಯಾಪಲ್ಲೂ ಕೂಡ ನೋಡ್ಬೋದು. ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವುದು ಕಂಡು ಬರ್ತಾವಂತ ನೋಡಿ ಸ್ನೇಹಿತರೆ. ಈ ಫಸ್ಟ್ ಉತ್ತರ ಪ್ರದೇಶಕ್ಕೆ ಹೋಗೋಣ. ಇಲ್ಲಿ ಇರುವಂತಹ ಅಣುಸ್ಥಾವರದ ಹೆಸರು ನರೋರಾ ಅಂತ. ಯು ಪಿ ಕೊಟ್ಟಾರಲ್ಲ, ಯು ಪಿಯಲ್ಲಿ ಯಾವುದಿದೆಯಪ್ಪ ಅಂದರೆ ನರೋರಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಉತ್ತರ ಪ್ರದೇಶ್. ನೆಕ್ಸ್ಟು ರಾಜಸ್ಥಾನದಲ್ಲಿ ಇರುವಂಥ ಅಣುವಿದ್ಯುತ್ ಸ್ಥಾವರವನ್ನು ರಾಜಸ್ಥಾನ್ ಅಣುವಿದ್ಯುತ್ ಸ್ಥಾವರ ಅಂತ ಕರಿಬೋದು, ಅಥವಾ ರಾವತ್ ಭಟ್ ಅಂತಲೂ ಕೂಡ ಕರಿತೀವಿ ರಾಜಸ್ಥಾನ್. ಅದು ಬಿಟ್ಟರೆ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿರುವ ಏಕೈಕ ಅಣುವಿದ್ಯುತ್ ಸ್ಥಾವರ ಯಾವುದಪ್ಪ ಅಂದರೆ ಕೈಗಾ. ಕರ್ನಾಟಕದಲ್ಲಿ ಯಾವುದಿದೆ? ಕೈಗಾ ಅಣುವಿದ್ಯುತ್ ಸ್ಥಾವರ ಕಂಡುಬರುತ್ತೆ. ಮಹಾರಾಷ್ಟ್ರದಲ್ಲಿ ತಾರಾಪುರ ಅಣುವಿದ್ಯುತ್ ಸ್ಥಾವರ ಕಂಡುಬರುತ್ತೆ. ಮಹಾರಾಷ್ಟ್ರ ಯಾವುದು? ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಇಲ್ಲಿ ಮಹಾರಾಷ್ಟ್ರದಲ್ಲಿ ತಾರಾಪುರ ಇದೆ. ಅದು ಬಿಟ್ಟರೆ ಗುಜರಾತ್ನಲ್ಲೂ ಕೂಡ ಒಂದು ಅಣುವಿದ್ಯುತ್ ಸ್ಥಾವರ ಇದೆ, ಕಕ್ರಪಾರ ಎನ್ನುವಂತಹ ಅಣುವಿದ್ಯುತ್ ಸ್ಥಾವರ ಗುಜರಾತ್ ರಾಜ್ಯದಲ್ಲಿ. ಓಕೆ, ಸೊ ಅದು ಬಿಟ್ಟರೆ ನೆಕ್ಸ್ಟ್ ತಮಿಳುನಾಡಿಗೆ ಬರೋಣ. ತಮಿಳುನಾಡು ರಾಜ್ಯದಲ್ಲಿ 2 ಇದಾವೆ ನೋಡಿ. ಇಲ್ಲಿರುವಂಥದ್ದು ಮದ್ರಾಸ್ ಅಣುವಿದ್ಯುತ್ ಸ್ಥಾವರ ಅಥವಾ ಕಲ್ಪಕಂ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆ? ತಮಿಳುನಾಡು. ಹಾಗೆ ತಮಿಳುನಾಡಿನ ಈ ದಕ್ಷಿಣ ಭಾಗದಲ್ಲಿ ಇಲ್ಲೊಂದು ಅಣುವಿದ್ಯುತ್ ಸ್ಥಾವರ ಇದೆ, ಕುಡನ್ಕೂಳಂ ಅಂತ. ಓಕೆ, ಕುಡಂಕೂಳಂ ಎನ್ನುವಂತಹ ಅಣುವಿದ್ಯುತ್ ಸ್ಥಾವರ ಇಲ್ಲಿ ಕಂಡುಬರುತ್ತೆ. ಈ ಕುಡಂಕೂಳಂ ಅಣುವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ತಮಿಳುನಾಡು. ನೋಡಿ, ಕಲ್ಪಕಂ ಅಥವಾ ಮದ್ರಾಸ್ ಕುಡಂಕುಳಂ ಅಣುವಿದ್ಯುತ್ ಸ್ಥಾವರ 2 ಇರುವಂತಹ ರಾಜ್ಯ ಯಾವುದಪ್ಪ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಭಾರತದಲ್ಲಿ 2 ಅಣುಸ್ಥಾವರಗಳನ್ನು ಹೊಂದಿರುವಂಥ ರಾಜ್ಯ ಯಾವುದು? ಹಾಗಾದರೆ ಆನ್ಸರ್ ಇದಕ್ಕೆ ತಮಿಳುನಾಡು ಅನ್ನೋದು ಸರಿಯಾಗಿರುತ್ತೆ. ಇದೇ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜೈತಾಪುರ ಅಣುವಿದ್ಯುತ್ ಸ್ಥಾವರ ಅಂತ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಕಂಡುಬರುತ್ತೆ. ಅದೇನಾದ್ರು ಆಯ್ತಂದರೆ ಮಹಾರಾಷ್ಟ್ರದಲ್ಲೂ ಎಷ್ಟಾಗ್ತವೆ? 2 ಪ್ರಮುಖ ಅಣುವಿದ್ಯುತ್ ಸ್ಥಾವರಗಳನ್ನು ಮಹಾರಾಷ್ಟ್ರದಲ್ಲಿ ನೋಡ್ಬೋದು. ಓಕೆ ಸ್ನೇಹಿತರೆ, ಇದಕ್ಕೆ 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ತಮಿಳುನಾಡು. ನೆಕ್ಸ್ಟ್ ಹೋಗೋಣ. ಜೆಟ್ ವಿಮಾನಗಳ ಹಾರಾಟಕ್ಕೆ ಸಹಕಾರಿಯಾದ ಗೋಳ ಯಾವುದು? ಯಾವ ಗೋಳದಲ್ಲಿ ಜೆಟ್ ವಿಮಾನಗಳು ಹಾರಾಟವನ್ನು ಮಾಡ್ತಾ ಇದ್ದಾವೆ? ಉಷ್ಣತಾ ಮಂಡಲ, ಎಕ್ಸೋಸ್ಫಿಯರ್ ಅಲ್ಲ, ಪರಿವರ್ತನಾ ಮಂಡಲ, ಟ್ರೋಪೋಸ್ಫಿಯರ್, ಮತ್ತು ಮಧ್ಯಮಂಡಲ ಮೆಸೋಸ್ಫಿಯರ್, ನೆಕ್ಸ್ಟ್ ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಫಿಯರ್ ಅಂತ.
5 ಲೇಯರ್ಸ್ಗಳಿದ್ದಾವೆ. ಇದು ಅರ್ತ್ ಸರ್ಫೇಸ್ ಭೂಮಿಯ ಮೇಲ್ಮೈನಿಂದ ಫಸ್ಟು ಟ್ರೋಪೋ, ಎರಡನೇದು ಸ್ಟ್ರ್ಯಾಟೋ, ಮೂರನೇದು ಮೇಸೋ, ನಾಲ್ಕನೇದು ಯಾವುದು ಐನೋ ಆರ್ ಥರ್ಮೋ, ನೆಕ್ಸ್ಟು ಆರನೇದು ಯಾವುದು ಎಕ್ಸೋಸ್ಪಿಯರ್, ಬಾಹ್ಯಮಂಡಲ ಅಂತ ಕಂಡುಬರುತ್ತೆ. ಇದರಲ್ಲಿ ಜೆಟ್ ವಿಮಾನಗಳು ಹಾರಾಟ ಮಾಡುವಂಥದ್ದು ಯಾವ ಲೇಯರಲ್ಲಿ ಅಂತ ಕೇಳಿದರೆ ಅದು ಸ್ಟ್ರಾಟೋಸ್ಫಿಯರ್, ಸಮೋಷ್ಣ ಮಂಡಲದಲ್ಲಿ ಜೆಟ್ ವಿಮಾನಗಳು ಹಾರಾಟ ಮಾಡ್ತವೆ. ಹಾಗೆ ಓಜೋನ್ ಪದರ ಇರುವಂಥದ್ದು ಎಲ್ಲಿ ಅಂತ ಕೇಳಿದ್ರು ಅದು ಸ್ಟ್ರಾಟೋಸ್ಫಿಯರಲ್ಲಿ ಓಜೋನ್ ಪದರಗಳು ಕಂಡುಬರುವಂಥದ್ದು ನೋಡ್ತೀವಿ. 12ನೇ ಪ್ರಶ್ನೆಗೆ 4ನೇದು ಸರಿಯಾದಂಥ ಉತ್ತರವಾಗಿರುತ್ತೆ. 13ನೇ ಪ್ರಶ್ನೆಗೆ ಹೋಗೋಣ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಈ ರಾಜ್ಯದಲ್ಲಿದೆ ಅಂತ. ಅಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಯಾವ ಸ್ಟೇಟಲ್ಲಿದೆ? ಚಂಡೀಗಢ, ಮಧ್ಯಪ್ರದೇಶ್, ಕೋಲ್ಕತ್ತಾ, ಉತ್ತರಾಖಂಡ್. ಸರಿ ಉತ್ತರ ಯಾವುದಪ್ಪ ಅಂದರೆ ಉತ್ತರಾಖಂಡದಲ್ಲಿ ಕಂಡುಬರೋದು. ಯಾವುದು? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್ ಏನು? ಇದು ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ. ಮೊಟ್ಟ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದಪ್ಪ ಅಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಇದನ್ನು 1936ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಲಾಗತ್ತೆ. ಯಾವುದನ್ನು? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಸ್ಟೇಟ್ ಯಾವುದು? ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. 13ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಉತ್ತರಾಖಂಡ್ ರಾಜ್ಯವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಸರಿಯಾದ ಹೊಂದಾಣಿಕೆ ಅಲ್ಲದನ್ನು ಗುರುತಿಸಿ ಅಂತ ಇದೆ. ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅದನ್ನು ತೆಗಿಬೇಕಾಗತ್ತೆ 4 ಆಪ್ಷನ್ನಲ್ಲಿ. ನೋಡಿ, ಇಲ್ಲಿ ಒಂದು ನಗರವನ್ನು ಕೊಟ್ಟಿದ್ದಾನೆ, ಮತ್ತೊಂದು ವಿಮಾನ ನಿಲ್ದಾಣಗಳನ್ನು ಕೊಟ್ಟಿದ್ದಾನೆ. ಮುಂಬೈಯಲ್ಲಿರುವಂತಹ ವಿಮಾನ ನಿಲ್ದಾಣದ ಹೆಸರು ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಸರಿನೋ ತಪ್ಪು ಅಂದರೆ ಇದು ಸರಿ. ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣ ಅನ್ನುವಂಥದ್ದು ಎಲ್ಲಿದೆ? ಮುಂಬೈಯಲ್ಲಿದೆ. ಹಾಗೆ ದೆಹಲಿಯಲ್ಲಿರುವಂಥದ್ದು ಯಾವುದಪ್ಪ ಅಂದರೆ ಇಂದಿರಾ ಗಾಂಧಿ, ಇದು ಕೂಡ ಸರಿಯಾಗಿರೋದು. ಚೆನ್ನೈಯಲ್ಲಿರುವಂಥದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಲ್ಲ. ಯಾವುದಿದೆ ಅಂತ ಕೇಳಿದರೆ ಮೀನಾ ಬಾಕಂ ಎನ್ನುವಂತಹ ಒಂದು ವಿಮಾನ ನಿಲ್ದಾಣ ಕಂಡುಬರುತ್ತೆ ಚೆನ್ನೈನಲ್ಲಿ ಆರ್ ಮದ್ರಾಸ್. ಹಾಗಾದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರುವಂಥದ್ದು ಎಲ್ಲಿ ಅಂತ ಕೇಳಿದರೆ ಇದು ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಎಲ್ಲಿದೆ ಇದು? ಕೋಲ್ಕತ್ತಾ, ವೆಸ್ಟ್ ಬೆಂಗಾಲಲ್ಲಿ ಕಂಡುಬರೋದು. ಹೈದರಾಬಾದ್ನಲ್ಲಿ ಯಾವುದಿದೆ? ರಾಜೀವ್ ಗಾಂಧಿ ಅಂತ ಇದೆ, ಇದು ಕೂಡ ಸರಿಯಾಗಿರೋದು. ನೋಡಿ, 4ನೇದು ಸರಿ ಇದೆ, 2ನೇ ಸರಿ ಇದೆ, 1ನೇ ಸರಿ ಇದೆ. ತಪ್ಪಾಗಿರೋದು ಯಾವುದು? ಇದು ಚೆನ್ನೈ ಅನ್ನೋದು ತಪ್ಪಾಗಿರೋದು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ. ಚೆನ್ನೈಯಲ್ಲಿರೋದು ಯಾವುದು? ಮೀನಾ ಬಾಕಂ ಅಂತ ಕಂಡುಬರುತ್ತೆ. ಹಾಗಾದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರೋದಲ್ಲಿ ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಇದು ಭಾರತದ ಸಾರಿಗೆ ವ್ಯವಸ್ಥೆಯಲ್ಲಿ ಅದರಲ್ಲೂ ವಾಯು ಸಾರಿಗೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿರುತ್ತೆ. ಇದು 14ನೇ ಪ್ರಶ್ನೆಯನ್ನು ನೋಡ್ಬೋದು. ನೋಡಿ, ಇದುವರೆಗೂ ಕೂಡ GPSTRಲ್ಲಿ ಪೇಪರ್ ಫಸ್ಟಲ್ಲಿ ಕೇಳಿರುವಂತಹ ಇವೆಲ್ಲ ಪ್ರಶ್ನೆಗಳು ಹೆಂಗಿದ್ದಾವೆ, ಜನರಲ್ ಸ್ಟಡೀಸಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಅಂಥೇಳಿ ಇಷ್ಟೊತ್ತು ಕೂಡ ನಾವು ಚರ್ಚೆ ಮಾಡಿದ್ವಿ. ಸ್ನೇಹಿತರೆ, ವಿಡಿಯೋ ಲೈಕ್ ಆದರೆ ಕಾಮೆಂಟನ್ನು ಮಾಡಿ, ಅಥವಾ ಏನೇ ಡೌಟ್ ಇದ್ದರೂ ಕೂಡ ನೀವು ಕಾಮೆಂಟ್ ಮಾಡ್ತಾ ಹೋಗ್ಬೋದು. ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ಈಗಲಿಂದನೇ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಅವು ಏನೇ ಓಲ್ಡ್ ಕ್ವಶನ್ ಪೇಪರ್ ಇದ್ದರೂ ನಾವು ಅದನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಹಾಗೆ ನಮ್ಮ ಮೊಬೈಲ್ ಆ್ಯಪನ್ನು ಕೂಡ ನೀವೆಲ್ಲರೂ ಪರ್ಚೇಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಅದನ್ನು ಪರಿಚಯಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.